ಯಾರ್ರಿ? ಬಸವಣ್ಣ. ಮತ್ತೆ ಬರೀ ಬಸವಣ್ಣ ಹೇಳಕ್ಕೆಲ್ಲ ಇರೋದು, ನಾವು ಫಾಲೋ ಮಾಡಬೇಕು. ಅನುಭವ ಮಂಟಪ ಆಗ್ತಾ ಇದೆ. ಅನುಭವ ಮಂಟಪ ಬರೀ ಅನುಭವ ಮಂಟಪ ಮಾಡಿದ್ರೆ ಆಗಲ್ಲ, ಪ್ರಯೋಜನ ಇಲ್ಲ. ಇಲ್ಲೂ ಹಾಕೊಂಡಿದ್ದೀವಿ, ವಿಧಾನಸೌಧದಲ್ಲೂ ಹಾಕೊಂಡಿದ್ದೀವಿ. ಹಣೆ ಬರಹ ನೀನು ಯಾಕಪ್ಪ ಹಿಂಗೆ ಹುಟ್ಟಿದ್ಯಾ? ನಾನು ಹಿಂದಿನ ದಿನದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದು ಮನೆ ಮಾಡ್ಕೊಬಿಟ್ಟಿದೆ. ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು? ಭಾಳ ವರ್ಷ ಗುಲಾಮರಾಗಿದ್ದು ನಾವು. ಮಹಮ್ಮದರ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮ್ಗಿರಿಯಿಂದ ಇದ್ದು. ಅದು ಹೋಗೇ ಇಲ್ಲ. ಇನ್ನು ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿ ಆಗ್ಬಿಟ್ಟದೆ ಗುಲಾಮ್ಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮ್ಗಿರಿಯನ್ನು ಕಿತ್ತು ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ. ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗ್ಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ, ಕನಿಷ್ಠ ಪಕ್ಷ. ಈಗ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ. ಶಕ್ತಿ ಯೋಜನೆ ಮಾಡಿದ್ದೀವಿ. ಹಣೆ ಬರಹ ಬಿಟ್ಬಿಟ್ಟೆ. ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರಿತಾರ? ಜಾತಿ ಏನಾನ ಅಡ್ಡ ಬಂತ ನಿಮಗೆ? ಏನು ಅಡ್ಡ ಬರಲಿಲ್ಲ. ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು, ಯಾವ್ದು ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ. ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರ್ಲಿಲ್ಲ.